ಎಲ್ಲರಿಗೂ ನಮಸ್ಕಾರ. ನಾನು ಸಾರಿಕಾ, ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡ ಟ್ರೆಂಡಿಂಗ್ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದೀರಾ. ಇವತ್ತಿನ ಏಕ್ ವಿಷಯ ಅಂತಂದ್ರೆ, ಇವತ್ತು ನಾವು ಕುಣಿಗಲ್ಗೆ ಬಂದಿರುವಂತದ್ದು. ಚಿತ್ತೂರು ಜಿಲ್ಲೆಯ ಕುಣಿಗಲ್ಗೆ ಏನಕ್ಕೆ ಅಂತಂದ್ರೆ, ಕುಣಿಗಲ್ದು ಸ್ಟಡ್ ಹೋಮ್ ಕಡೆ ನಿಂತಿರೋದು. ಇವತ್ತು ಕುಣಿಗಲ್ ಸ್ಟಡ್ ಹೋಮ್ ನ ಹೋಮ್ ಟೂರ್ ಮಾಡೋಣ. ಇವತ್ತು ಸ್ಟಡ್ ಹೋಮ್ ಒಳಗಡೆ ಏನೇನೆಲ್ಲ ವಿಶೇಷತೆಗಳನ್ನ ಹೊಂದಿದೆ ಅಂತ ನೋಡೋಣ. ಇದು ಒಂಥರ ಯುರೋಪ್ ರೀತಿಯಾದಂತ ಒಂದು ಫೀಲ್ ಕೊಡುತ್ತೆ. ಅಂದ್ರೆ ಆ ತರ ವಿಶೇಷತೆಗಳನ್ನ ಒಳಗಡೆ ಕಾಣುವಂಥದ್ದು ಅಂತ ಹೇಳ್ತಾರೆ. ಹೋಗಿ ನೋಡೋಣ ಏನೇನಿದೆ ಅಂತ. ಇದು ವಿಶ್ವವಿಖ್ಯಾತವಾಗಿರುವಂತದ್ದು. ಇದು ಕುಣಿಗಲ್ನ ಅಸ್ಮಿತೆ ಕೂಡ, ಹಾಗೆ ನಮ್ಮ ಕರ್ನಾಟಕದ ಹೆಮ್ಮೆಯ ವಿಚಾರ ಕೂಡ. ಯಾಕಂದ್ರೆ ಇದು ಇತಿಹಾಸವಾಗಿ ಐತಿಹಾಸಿಕ ಪರಂಪರೆಯಾಗಿ ಬಂದಿರುವಂತದ್ದು. ಅದು 300 ವರ್ಷಗಳ ಕಾಲ ಇತಿಹಾಸವನ್ನು ಹೊಂದಿರುವಂತಹ ಇದು ಪ್ಲಾಟ್ಫಾರ್ಮ್. ಇದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ. ಸ್ನೇಹಿತರೆ, ತುಂಬಾ ವಿಶೇಷವಾಗಿದ್ದಂತ ಮಾಹಿತಿಗಳನ್ನ ಹಿಂಗೆ ಒಳಗಡೆ ಹೋಗ್ತಾ ನೋಡೋಣ. ಕೊನೆಯವರೆಗೂ ವಿಡಿಯೋ ನೋಡ್ತಾ ಇರಿ. ಈ ಪ್ಲಾಟ್ಫಾರ್ಮ್ ಒಳಗಡೆ ಬಂದ ತಕ್ಷಣ ನಮ್ಗೆ ದೊಡ್ಡದಾದಂತಹ ಒಂದು 200 ಅಡಿ ಸುತ್ತಳತೆ ಇರುವಂತಹ ಒಂದು ದೊಡ್ಡದಾದ ಮರ, ನೆರಳು ಕೊಡುವಂತಹ ಒಂದು ಮರ ಕಾಣಿಸುತ್ತೆ. ಅಂದ್ರೆ ಇದಕ್ಕೆ ಚೌಡಿ ಮರ ಅಂತಾನು ಹೇಳ್ತಾರೆ, ಮತ್ತೆ ರೈನ್ ವಾಟರ್ ಮರ ಅಂತಾನು ಹೇಳ್ತಾರೆ. ಇಲ್ಲಿ ಸ್ಟಡ್ ಫಾರ್ಮ್ ನ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ಗಣೇಶ್ ಅವರು ನಮ್ ಜೊತೆ ಇದ್ದಾರೆ. ಇದು 7 ಕೋಟಿ ಕನ್ನಡಿಗರಿಗೂ ಈ ಸ್ಟಡ್ ಫಾರ್ಮ್ ನ ವಿಶೇಷತೆಗಳೇನು ಅಂತ ಇಡೀ ಎಲ್ಲಾ ಕನ್ನಡಿಗರಿಗೆ ತಿಳಿಸ್ಕೊಡೋಣ ಅಂತ ಈ ಗಣೇಶ್ ಅವ್ರನ್ನ ಕೇಳೋಣ. ಏನೇನು ಮಾಹಿತಿ, ವಿಶೇಷತೆಗಳನ್ನ ಹೊಂದಿದೆ ಈ ಸ್ಟಡ್ ಫಾರ್ಮ್ ಅಂತ, ಏನೇನು ವಿಶೇಷತೆಗಳನ್ನ ಹೊಂದಿದೆ, ಮತ್ತೆ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡಿ ಸ್ವಲ್ಪ. ನಮ್ಗೆ ತಿಳಿದಿರೋಂತ ಮಾಹಿತಿನ ನಿಮ್ಮಲ್ಲಿ ಹಂಚ್ಕೊಳ್ಳೋದಕ್ಕೆ ನಮಗೂ ಕೂಡ ಖುಷಿ ಆಗತ್ತೆ. ನಮ್ಗೆ ಇಲ್ಲಿ ಲೋಕಲ್ ಸ್ಥಳೀಯರಿಂದ ತಿಳಿದುಪಟ್ಟಿದ್ದೇನಪ್ಪಾ ಅಂದ್ರೆ, ಈ ಒಂದು ಸ್ಟಡ್ ಫಾರ್ಮ್ ಸ್ಟಾರ್ಟ್ ಆಗಿದ್ದು ಗಂಗರ ಕಾಲದಿಂದ ಅಂತ ಹೇಳಿ 400 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲೂ ಕೂಡ ಇದು ದಾಖಲೆ ಆಗಿಲ್ಲ. ಈವನ್ ಕುಣಿಗಲ್ ಪೌರತ್ವ ಇಲಾಖೆ ಅಲ್ಲಿಂದ ಕೂಡ ಇದು ದಾಖಲಾಗಿಲ್ಲ. ಎಲ್ಲ ದಾಖಲೆ ಇರೋದೇನಂದ್ರೆ ಟಿಪ್ಪು ಇಂದ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ನಮ್ಗೆ ತಿಳಿ ಬಂದಿರೋ ಗಂಗರ ಕಾಲದಿಂದ ಇದು ಸ್ಟಾರ್ಟ್ ಆಗಿದೆ ಅಂತ ಹೇಳಿ. ಅವರೆಲ್ಲ ಈ ಒಂದು ಯುದ್ಧನ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಈ ಒಂದು ತಾಣದಲ್ಲಿ ರೆಸ್ಟ್ಗೆ ಅಂತ ಆಲ್ಟ್ ಆದಾಗ ಬೆಳಗ್ಗೆ ಎದ್ದು ನೋಡಿದ್ರೆ ಕುದುರೆಗಳೆಲ್ಲ ಆಕ್ಟಿವ್ ಆಗ್ಬಿಟ್ಟಿದ್ರಂತೆ. ಅಂದ್ರೆ ಇಲ್ಲಿನ ನೀರು ಮತ್ತೆ ಹುಲ್ಲು ಏನಿದೆ ಅದ್ರಲ್ಲಿ ಬಹಳ ಒಂದು ಶಕ್ತಿ ಇದೆ, ಕುದುರೆಗೆ ತುಪ್ಪ ಜಾಗ ಅಂತೇಳಿ ಅವ್ರು ಅವಾಗಿನ ಕ್ಯಾಂಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಮತ್ತೆ ಇನ್ನ ಕೆಲವು ಹೊರದೇಶದಿಂದ ಬಂದಂತ ಈ ಕುದುರೆಗಳನ್ನ ಮಾರಕ್ಕೆ ಬರ್ತಿದ್ದಾರೆ. ಅವ್ರು ಕೂಡ ಈ ಒಂದು ಜಾಗ ತುಪ್ಪ ಬೇಕಾದ್ಮೇಲೆ ಅವರು ಇಲ್ಲಿಂದಲೇ ಕುದುರೆಗಳನ್ನ ಆಲ್ ಓವರ್ ಕರ್ನಾಟಕ ಸಪ್ಲೈ ಮಾಡೋದಕ್ಕೆ ಒಂದು ಕಾರಣವಾಗಿ ಮಾಡ್ಕೊಂಡಿದ್ದಾರೆ, ಕಳ್ಸ್ಕೊಂಡಿದ್ದಾರೆ. ಕ್ರಮೇಣ ಇದು ಮೈಸೂರು ಬಾರ್ಡರ್ಗೆ ಸೇರೋದ್ರಿಂದ ಇದು ಟಿಪ್ಪು ಅವರ ಒಂದು ಆಳ್ವಿಕೆಗೆ ಬಂದಾಗ ಅವ್ರು ಈ ಒಂದು ಪ್ರದೇಶನ ಒಂದು ಡೆವಲಪ್ ಮಾಡಿ, ಹೊರಗಡೆಯಿಂದ ಏನಕ್ಕೆ ನಾವು ಕುದುರೆಗಳನ್ನ ಪರ್ಚೇಸ್ ಮಾಡಬೇಕು, ನಾವೇ ಏನಕ್ಕೆ ತಳಿಗಳ ಒಂದು ಉತ್ಪಾದನೆ ಮಾಡಬಾರ್ದು ಅಂತ ಹೇಳಿ ಬ್ರೀಡಿಂಗ್ ನ ಸ್ಟಾರ್ಟ್ ಮಾಡಿದವರು ಮೊದಲು ಕರ್ನಾಟಕದಲ್ಲಿ ಟಿಪ್ಪು ಅವರ ಒಂದು ಕಾಲದಿಂದ ಇದು ನಡ್ಕೊಂಡು ಬಂದಿದೆ. ಮತ್ತೆ ನಂತರ ಟಿಪ್ಪು ಕಾಲದ ನಂತರ ಬ್ರಿಟಿಷರ್ಸ್ ತಗೊಂಡಾದ್ಮೇಲೆ ಅವರು ಡೆವಲಪ್ ಮಾಡಿ ಅಲ್ಲಿಂದ ಥರೋಬ್ರೀಡ್ಸ್ ಎಲ್ಲ ತಂದು ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದ್ರು. ಅವರು ರೆಜಿಮೆಂಟ್ಸ್ ಗಳು ಏನಿದ್ವು ಆಲ್ ಓವರ್ ಕರ್ನಾಟಕ ಇರ್ಬೋದು, ಬೇರೆ ಕಡೆ ಇರ್ಬೋದು, ಅವರು ಇಲ್ಲಿಂದ ಕುದುರೆಗಳನ್ನ ಏನು ಉತ್ಪತ್ತಿ ಮಾಡಿ ಎಲ್ಲ ಕಡೆಗೂ ಸಪ್ಲೈ ಮಾಡ್ತಾ ಇದ್ರು ಅಂತ ನಮ್ಗೆ ವಾರ್ಗೆ ಅಂತ ಹೇಳಿ ಅಂದ್ರೆ ಅಲ್ಲ ಥರೋಬ್ರೀಡ್ಸ್ ಇಂಗ್ಲೆಂಡ್ ಇದೆ. ಹೌದು, ಈಗಲೂ ಕೂಡ ನಮ್ಮಲ್ಲಿ ಇರೋವೆಲ್ಲ ಥರೋಬ್ರೀಡ್ಸ್ ಎಲ್ಲ ಅದ್ರ ಏನ್ ಬ್ರೀಡ್ಸ್ ಇದೆ ಅದೆಲ್ಲ ನೇಟಿವ್ ಹೋಗಿ ಈಗ ಇಂಗ್ಲೆಂಡ್ಗೆ ಹೋಗ್ಬೇಕು. ಹೌದು, ಅವಾಗ ಮೊದಲು ಬರ್ತಾ ಇತ್ತು ಅಂತ ಹೇಳಿ ಪರ್ಷಿಯನ್ಸ್ ಬರ್ತಾ ಇದ್ರು, ಅರಬ್ಸ್ ಬರ್ತಾ ಇದ್ರು, ಎಲ್ಲ ಏನು ಟ್ರೇಡ್ ಮಾಡಕ್ ಬರ್ತಾ ಇದ್ರು, ಎಲ್ಲ ಆಸ್ಟ್ರೇಲಿಯನ್ಸ್ ಬರ್ತಾ ಇದ್ರು. ಅಂದ್ರೆ ಇಲ್ಲಿಗೆ ಸೂಕ್ತ ಆಗಂತ ಬಂದು ಐರ್ಲೆಂಡ್ ತಳಿಗಳು ಸೂಕ್ತ ಇದೆ, ಇಂಗ್ಲೆಂಡ್ ತಳಿಗಳು ಸೂಕ್ತ ಆಗತ್ತೆ ನಮ್ಮ ಒಂದು ಪ್ರದೇಶಕ್ಕೆ. ಹಾಗಾಗಿ ಈಗ ಒಂದು ಬ್ರೀಡಿಂಗ್ ಸೆಂಟರ್ ಡೆವಲಪ್ ಆಗ್ತಾ ಬಂತು. ನಂತರ ಇದು ಮೈಸೂರವ್ರಿಗೆ ಇದು ಇದ್ದಿದ್ರಿಂದ ಅವರು ಇಲ್ಲಿ ಬಂದು ರೆಸ್ಟ್ ತಗೊಳ್ಳೋದಕ್ಕೂ ಕೂಡ ಮೈಸೂರು ಆಸ್ಥಾನದ ರಾಜರು ಯಾರಿದ್ರು ಅವ್ರು ಇಲ್ಲಿ ಬರ್ತಾ ಇದ್ರು. ಮತ್ತೆ ಇಲ್ಲಿ ನೀವು ಬಿಲ್ಡಿಂಗ್ ನೋಡ್ಬೋದು, ಇದನ್ನು ಕೂಡ ಖಚಿತ ಪಡಿಸುತ್ತಾರೆ, ಐಲ್ಯಾಂಡ್ ಸ್ಟೈಲ್ ಅಲ್ಲಿ ಇದೆ. ಇದು 150 ವರ್ಷದ ಇತಿಹಾಸ ಇದೆ ಅಂತ ತಿಳಿದು ಬರ್ತಾ ಇದೆ. ಆಮೇಲೆ ಇದು ಬ್ರಿಟಿಷರ್ಸ್, ಹೌದು ಇದೆ. ಇದು ಬ್ರಿಟಿಷರ್ಸ್ ಕೂಡ ಅವ್ರ ಆಳ್ವಿಕೆ ಮುಗಿದ್ಮೇಲೆ ಇಲ್ಲಿ ನಮ್ಗೂ ಕೆಲವೊಂದು ಮಾಹಿತಿನೂ ಇದೆ. ಜಾನ್ ಅಂತ ಹೇಳಿ ಅವಾಗಿನ ಫಸ್ಟ್ ಫಾರ್ಮ್ ಸೂಪರಿಂಟೆಂಡೆಂಟ್ ಇಲ್ಲಿ ಬಂದಿದ್ದು, ಅವರು ಇಲ್ಲಿ ಇರೋ ಕೋರ್ಟ್ ಕಾಂಪ್ಲೆಕ್ಸ್ ಅಲ್ಲಿ ವಾಸ ಇದ್ದಿದ್ದು, ಅವರೆಲ್ಲ ತುಂಬಾನೇ ಇಲ್ಲಿ ಡೆವಲಪ್ ಮಾಡಿದ್ದಾರೆ. ಇದ್ರೆ ನಂತರ ಬ್ರಿಟಿಷ್ ಆಳ್ವಿಕೆ ನಂತರ ಕರ್ನಾಟಕ ಗವರ್ಮೆಂಟ್ ತಗೊಂಡಾದ್ಮೇಲೆ ಇದು ರಾಜಮನೆತನದಿಂದ ಕರ್ನಾಟಕ ಗವರ್ಮೆಂಟ್ ಬಂತು. ವಿಜಯ ಮಲ್ಯರು ಬ್ರಿಡ್ಜ್ ಮಾಡಿ 92ರಿಂದ 92ರಲ್ಲಿ ಈ ಒಂದು ಫಾರಂ ನ ಈಗ ಬೇರೆ ರಾಷ್ಟ್ರ ನಡ್ಸಕ್ ಆಗ್ತಾನೆ. ಅದು ಅವಾಗ ಗವರ್ಮೆಂಟ್ ಆಡಳಿತದಲ್ಲಿ ಕೂಡ ಅಷ್ಟು ಡೆವಲಪ್ಮೆಂಟ್ ಇಲ್ದೇನೆ ಇದು ಒಂದು ಆಗ್ಲೇ ಅಳಿವಿನ ಹಂಚಿಗಾಗ್ಲೇ ಬರ್ತಾ ಇದೆ ಅಂದಾಗ ಅವರು ಬೇರೆ ಯಾರೋ ಸಂಸ್ಥೆಯವರು ನಡೆಸಿ ಅಂತ ಹೇಳಿ ಗವರ್ಮೆಂಟ್ ಅವರು ಟೆಂಡರ್ ಕರೆದಿದ್ರು.
ಸೊ ವಿಜಯ್ ಮಲ್ಯ ತಗೊಂಡಾಗ ಈ ಫಾರಂ ಆಗಲೇ 60ನೇ ಒಂದು ಪೋಸ್ಟ್ ಪೊಸಿಷನ್ ಇತ್ತು. ಈಗ ಆಲ್ ಓವರ್ ಇಂಡಿಯಾದಲ್ಲಿ ಅಷ್ಟು ಅಂತ ಡೆವಲಪ್ಮೆಂಟ್ ಇರ್ಲಿಲ್ಲ. ಆವಾಗ ಬರೀ ಕುರಿ ದನಗಳು ಸಾಕೊಂಡು ಒಂದು 10-15 ಕುದುರೆಗಳು ಇಟ್ಕೊಂಡು ಇಲ್ಲಿ ಉಳಿಸ್ಕೊಂಡು ಹೋಗ್ತಾ ಇದ್ರು. ನಂತರ ಮಲ್ಯವ್ರು ತಗೊಂಡು ಅವರು ಇದಕ್ಕೋಸ್ಕರ ಬಹಳ ಒಂದು ಶ್ರಮ ವಹಿಸಿ ಬೇರೆ ಕಡೆಯಿಂದ ಕುದುರೆಗಳನ್ನ ತಂದು ಸ್ಟಾಲಿನ್ಸ್ಗಳಾಗ್ಬೋದು, ಮೇಲ್ಸ್ಗಳಾಗ್ಬೋದು, ವರ್ಷ ಅದರ ಒಂದು ಬ್ರೀಡ್ ಚೇಂಜ್ ಮಾಡಿ ನಾವು ಈಗ ಒಂದು 3-4 ವರ್ಷದ ಹಿಂದೆನೆ ಆಲ್ ಓವರ್ ಇಂಡಿಯಾದಲ್ಲೇ ಫಸ್ಟ್ ಸ್ಟಡ್ ಫಾರ್ಮ್ ಇದು ಏನು ಹೌದು ತಳಿ ಉತ್ಪಾದನೆಯಲ್ಲಿ ಮತ್ತೆ ಸ್ಟಾಲಿನ್ಸ್ ಇದರಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋದಂತವರು ನಮ್ಮ ಮಲ್ಯವರು. ಸ್ಟಾಲಿನ್ಸ್ ಇದರಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋದಂತವರು ನಮ್ಮ ಮಲ್ಯವರು. ನಮ್ಮ ಮಲ್ಯವರು ಈಗ ಸ್ಟೈಲೆನ್ಸ್ ಅಂದ್ರೆ ಅದು ಬೀಜದ ಕುದುರೆ. ಈಗ ಅದು ರೇಸ್ ಇಂದ ರಿಟೈರ್ಡ್ ಆಗಿರೋಂಥದ್ದು, ಒಳ್ಳೆ ತಳಿ, ಅದರ ವಂಶ ಚೆನ್ನಾಗಿರೋಂತ ಗಂಡು ಕುದುರೆಗಳನ್ನ ನಾವು ಹೊರಗಡೆ ತಂದು ಮತ್ತೆ ಬೇರೆ ದೇಶದಿಂದ ತಂದು ಇಲ್ಲಿ ಅಭಿವೃದ್ಧಿ, ನಮ್ಮ ಒಂದು ಫಿಮೇಲ್ಸ್ ಇದಕ್ಕೋಸ್ಕರ ಅಭಿವೃದ್ಧಿ ಮಾಡೋದಕ್ಕೆ ಯೂಸ್ ಮಾಡುವಂತ ಕುದುರೆಗಳದು. ಬ್ರೀಡಿಂಗ್ ಮಾಡೋದಕ್ಕೆ ಹೌದು ಹೌದು ಹೌದು. ಮತ್ತೆ ಮೇರ್ಸ್ ಕೂಡ ನಾವು ಹೊರಗಡೆಯಿಂದ ಅಲ್ಲಿಂದ ಇನ್ಫೋಲ್ ಅಂದ್ರೆ ಅಲ್ಲೇ ಪ್ರೆಗ್ನೆಂಟ್ ಆಗಿ ಬ್ಲಡ್ ಲೈನ್ ಚೇಂಜ್ ಆಗ್ತಾ ಇರ್ಬೇಕು ಅಂತ ಹೇಳಿ ಅಲ್ಲೇ ಪ್ರೆಗ್ನೆಂಟ್ ಆಗಿರೋದನ್ನ ತಂದು ಇಲ್ಲಿ ಒಂದು ಮರಿಗಳನ್ನ ಹಾಕ್ಸಿ ಇಲ್ಲಿ ರೇಸ್ ಗೆ ಯೂಸ್ ಮಾಡ್ತಾ ಇರ್ತೀವಿ. ಮತ್ತೆ ಇಲ್ಲಿ ಪುನಃ ಅದು ವಂಶ ಬೆಳೀತಾ ಇರ್ಬೇಕು ಅಂತ ಹೇಳಿ ಬ್ಲಡ್ ಲೈನ್. ಹೌದು, ಬೇರೆ ಬೇರೆ ಯಾವ ರಾಜ್ಯಗಳಿಗೆ ನೀವು ಇದು ಆಲ್ ಓವರ್ ಇಂಡಿಯಾ ಹೋಗುತ್ತೆ. ನಮಗೆ ಎಲ್ಲ ಕಡೆಯಿಂದನೂ ಟ್ರೈನರ್ಸ್, ಓನರ್ಸ್ ಬರ್ತಾ ಇರ್ತಾರೆ. ಈಗ ಎಲ್ಲ ಕಡೆಯಿಂದ ರೇಸ್ ಇದೆ. ಹೈದರಾಬಾದ್, ಕಲ್ಕತ್ತಾ, ಪೂನಾ, ಮೈಸೂರು ಎಲ್ಲ ಕಡೆಯಿಂದನೂ ನಮ್ಗೆ ಬೆಂಗಳೂರು ಓನರ್ಸ್ ಕಡೆ ಬರ್ತಾ ಇರ್ತಾರೆ. ಇಲ್ಲಿಂದ ಕುದುರೆಗಳು ತಗೊಂಡು ಹೋಗ್ತಾರೆ. ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ರೇಸ್ ಆಗುತ್ತೆ.